ನಮಸ್ಕಾರ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. 24 ವರ್ಷ ಸರ್ವಿಸ್ ಮಾಡಿ ಮಾಜಿ ಸೈನಿಕರು, CRPF ಮಾಜಿ ಸೈನಿಕರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಾಜ್ಯ ಪ್ರಶಸ್ತಿ ಘೋಷಿಸಿದ್ದಾರೆ. ಕೋಲಾಟ ನಿರ್ದೇಶಕರು ಮತ್ತು ರಂಗಭೂಮಿ ಕಲಾವಿದರು ಸಹ. ಮತ್ತು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಕೂಗೂರು ಗ್ರಾಮದವರೆಲ್ಲ ಇಲ್ಲಿ ದಿವಂಗತ ಸಿದ್ಧಲಿಂಗಪ್ಪನವರು ಮಾರ್ಗದರ್ಶನದಲ್ಲಿ ಊರಲ್ಲಿ ಕೋಲಾಟ ಉಳ್ಕೊಂಡು ಬಂದಿದೆ. ಸುಮಾರು ಕಡೆ ಕೋಲಾಟ ಈ ಜಾನಪದ ಕಲೆ ನಶಿಸಿ ಹೋಗ್ತಾ ಇದೆ. ಈ ಕೂಗೂರು ಗ್ರಾಮದವರು ಆ ಸಿದ್ಧಲಿಂಗಪ್ಪನವರಂತ ಆದಂಥ ದಿವಂಗತ ಸಿದ್ಧಲಿಂಗಪ್ಪನವರು ಕೋಲಾಟವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಕೂಗೂರು ಗ್ರಾಮಸ್ಥರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ದಿನ ಎಲ್ಲ ಇವಾಗ ಯಾರು ಹುಡುಗರು ಅಂತ ಇದ್ರು, ಕ್ರಿಕೆಟ್ ನಡೀತಾ ಇದೆ, ಅಲ್ಲಿ ಕ್ರಿಕೆಟ್ ನಡೀತಾ ಇದ್ದಾರೆ, ಡೂಪ್ಲಿಕೇಟ್ ಆಟಗಳು ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಈ ಜಾನಪದ ಕಲೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋದ್ರಿಂದ ಈ ಕೂಗೂರಲ್ಲಿ ಇನ್ನೂ ಇದು ಹೆಮ್ಮರವಾಗಿ ಬೆಳೀಲಿ, 4 ಜನಕ್ಕೆ ಗೊತ್ತಾಗಲಿ, ನಾವು ಒಂದು ಕೂಗೂರಿನವರು, ನಾವು ಒಂದು ಕಲೆಗಾರರು ಅನ್ನೋದು ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳ್ತಾ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ. ಇದೇ ಗ್ರಾಮದವರಾದಂಥ ನಮ್ಮ ರಮೇಶ್ ಅಣ್ಣವರು ಲಾಸ್ಟ್ ಟೈಮ್ ನಾವೆಲ್ಲೋ ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಕೊಡೋಕೆ ಹೋಗಿದ್ವಿ. ನಾವು ಅವ್ರನ್ನೂ ಏನೂ ಕೇಳಿಲ್ಲ. ಅವರಾಗವರು ನಮ್ಮ ಮಕ್ಕಳು ಎಲ್ಲೋ ಹೊರಗಡೆ ಹೋಗಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಊಟದ ವ್ಯವಸ್ಥೆ ಹೋಗಿ ಬರೋದು ಖರ್ಚು ವೆಚ್ಚಗಳೇನೋ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹುಡುಗರಿಗೇನೋ ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನನಗೆ ತುಂಬ ಸಂತೋಷ ಆಯಿತು. ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಅಂಥ ಹಿರಿಯರನ್ನ, ಅಂಥ ಗ್ರಾಮಸ್ಥರನ್ನ ನಾವು ಊರುಗಳಲ್ಲಿ ಇಟ್ಕೊಂಡಿರೋರು ನಾವೇ ಒಂದು ಪುಣ್ಯವಂತರು ಅಂತ ಹೇಳ್ತಾ ರಮೇಶ್ ನಿಮಗೆ ಈ ಜನಪದ ಕಲೆಯ ಬಗ್ಗೆ ಒಂದು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ರಮೇಶ್ ಧನ್ಯವಾದ. ನಮಸ್ಕಾರ. ಕೂಗೂರು ಗ್ರಾಮದ ಈ ಕೋಲಾಟ ತಂಡಕ್ಕೆ ಮೊದಲನೇದಾಗಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಈ 2 ಮಾತುಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ನಮ್ಮ ಕೂಗೂರು ಗ್ರಾಮದಲ್ಲಿ ಮೊದಲಿನಿಂದಲೂ ಈ ಕೋಲಾಟ ತಂಡ ಅಂದರೆ ಬಹಳ ಇಚ್ಛೆಯಿಂದ ಕೆಲವು ನಮ್ಮ ಕೂಗೂರು ಗ್ರಾಮದಲ್ಲಿ ಈ ಸಿದ್ಧಲಿಂಗಪ್ಪ ಎಂಬ ಮಾಸ್ಟರ್ ಇದ್ದರು. ಅವರ ಮುಖಾಂತರನೇ ನಾವು ಸಹ ಈ ಕೋಲಾಟ ತಂಡವನ್ನು 1-2 ದಿವಸ ಈ ಕೋಲಾಟ ಆಟವನ್ನು ಆಡಿದ್ದೀರಿ. ಕಟ್ಟು ಬೆಳೆಸಿರತಕ್ಕಂಥ ನಮ್ಮ ಸಿದ್ಧಲಿಂಗಪ್ಪನವರು ಸಹ ಕೆಲವು ಕಾರ್ಯಕ್ರಮಗಳಿಗೆ ನಮ್ಮನ್ನು ಸಹ ಕರ್ಕೊಂಡು ಹೋಗಿದ್ದರು. ಆದರೆ ಸಹ ಅಲ್ಲಿ ಸಿಟಿಯಲ್ಲಿ ಒಂದು 2ನೇ ಸ್ಥಾನವನ್ನು ಕೂಗೂರು ಗ್ರಾಮ ಗೆದ್ದುಕೊಂಡು ಬಂದಿತ್ತು. ಆವತ್ತಿನಿಂದಲೂ ಈ ಕೂಗೂರು ಗ್ರಾಮದಲ್ಲಿ ಕೂಗೂರು ಹಿರಿಯರಿಗೆಲ್ಲರಿಗೂ ಕೋಲಾಟ ಅಂದರೆ ಬಹಳ ಅಚ್ಚುಮೆಚ್ಚಿನ ಆಟ. ಆದ್ದರಿಂದ ಈ ಕೂಗೂರು ಗ್ರಾಮದಲ್ಲಿ ಈ ಯುವಕರು ಒಂದು ಒಳ್ಳೆಯ ಅಚ್ಚುಮೆಚ್ಚಿನ ಕೋಲಾಟ ಆಟವನ್ನು ಮುಂದುವರಿಸಿಕೊಂಡು ಹೋಗಲು ಈ ಕೂಗೂರು ಗ್ರಾಮದಲ್ಲಿ ಅನೇಕ ಹಿರಿಯರು ಪ್ರೋತ್ಸಾಹ ನೀಡುತ್ತಾ ಈ ಯುವಕರಿಗೆ ಒಂದು ಉತ್ತೇಜನ ನೀಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕೆಂದು 2 ಮಾತುಗಳನ್ನು ನಾನು ಆಡಲು ಇಚ್ಛಿಸುತ್ತೇನೆ. ಸರಿ ಸರ್.